ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನು ರಿಜಿಸ್ಟರ್ ಮಾಡ್ಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವ್ರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು ನಾವೇನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನು ಕೂಡಲೇ ಮಾಡ್ತೀವಿ. ಅದನ್ನು ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ, ಬೇರೆ ರಾಜ್ಯಗಳಲ್ಲಿ ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ. ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ. ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸಲಿಕ್ಕೆ, ಹೆರಾಸ್ಮೆಂಟ್ ಅನ್ನು ತಪ್ಪಿಸಲಿಕ್ಕೆ ಬಾರೋಯರ್ಸು ಈಗ ಅನೇಕ ರೀತಿಯಲ್ಲಿ ಊರು ಬಿಟ್ಟು ಹೋಗೋದು, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಬೇರೆ ಇನ್ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು, ಇದಕ್ಕೆಲ್ಲ ತಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಯಾಕಂತಂದರೆ ಇದು ರಿಸರ್ವ್ ಬ್ಯಾಂಕ್ನಲ್ಲಿ ಮೈಕ್ರೋ ಫೈನಾನ್ಸಸ್ಗಳೆಲ್ಲ ರಿಸರ್ವ್ ಬ್ಯಾಂಕ್ನ ಅಡಿನಲ್ಲಿ ಬರ್ತಕ್ಕಂಥದ್ದು, ಅವ್ರು ರೆಗ್ಯುಲೇಟ್ ಮಾಡ್ತಾರೆ. ಎಲ್ಲ ಅದು ಈಗ ನಾನು ಒಂದು ಇಲಸ್ಟ್ರೇಷನ್ ನೋಡಿದೆ. ಆ ಇಲಸ್ಟ್ರೇಷನಲ್ಲಿ 17.07% ಜಾಸ್ತಿ ಬಡ್ಡಿ ವಸೂಲು ಮಾಡಬಾರ್ದು ಅಂತ ಇದೆ. ಒಂದು ಇಲಸ್ಟ್ರೇಷನ್ ಅಂದರೆ 20,000 ರೂಪಾಯಿ ಸಾಲ ಕೊಟ್ಟರೆ ಅದು ಏನಾಗುತ್ತೆ, ಕೆಲವು ಎಕ್ಸಾರ್ಬಿಟೆಂಟ್ ಆಗಿ 21%, 24%, 29%, 28% ಈ ಥರ ಮಾಡ್ತಾ ಇದ್ದಾರೆ. ಅದರ ನಿಯಂತ್ರಣ ಇಲ್ಲ. ಅದಕ್ಕೆ ಒಂದು ಈ ಮೈಕ್ರೋ ಫೈನಾನ್ಸಸ್ಗಳು ಈಗ ರಿಸರ್ವ್ ಬ್ಯಾಂಕ್ನವರೇ ಅಲೋ ಮಾಡಿಬಿಟ್ಟಿದ್ದಾರೆ. 17.07% ಬಡ್ಡಿ ವಸೂಲು ಮಾಡ್ಬೋದು ಅಂತ. ಅಂದರೆ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ. ಮತ್ತು ಒಬ್ಬರಿಗೆ, ಒಂದು ಕುಟುಂಬಕ್ಕೆ 3 ಸಾಲಗಳಿಗಿಂತ ಜಾಸ್ತಿ ಕೊಡಬಾರದು ಅಂತ ಇದೆ. ಇವರು 4, 5, 6 ಹಿಂಗೆಲ್ಲ ಕೊಟ್ಬಿಡ್ತಾರೆ. ಅವರ ಆದಾಯ ಗಮನದಲ್ಲಿ ಇಟ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದಕ್ಕೆಲ್ಲ ರೆಗ್ಯುಲೇಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು, ಅದಕ್ಕೆ ಕಾನೂನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಇವೇನಾದರೂ ವೈಲೇಟ್ ಆಗಿ ನೀವು ಮೈಕ್ರೋ ಫೈನಾನ್ಸಸ್ಸು ಮತ್ತು ರಿಸರ್ವ್ ಬ್ಯಾಂಕ್ನವರು ಅವ್ರು ರೆಗ್ಯುಲೇಟ್ ಮಾಡದೆ ಹೋದರೆ ದಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್. ಪೊಲೀಸ್ನವ್ರ ಮುಂದೆ ಈಗಲೂ ಇದೆ, ಪೊಲೀಸ್ನವ್ರ ಮುಂದೆ ಈಗಲೂ ದೂರುಗಳು ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅವಕಾಶ ಇದೆ. ಆದರೆ
ಅದಕ್ಕೆ ಕಾನೂನು ಮಾಡ್ತಾ ಇದ್ದೀವಿ ನಾವು, ಒಂದು ಹೊಸ ಕಾನೂನನ್ನು ಮಾಡ್ತಾ ಇದ್ದೀವಿ. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, ಐದರ್ ಅಂಡರ್ ದಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅಂಡರ್ ಎನಿ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್. ಇದುವರೆಗೆ ಎಷ್ಟು ಕಂಪನಿಗಳು ಎಷ್ಟು ಸಾಲವನ್ನು ಎಷ್ಟು ಜನ ಕೊಟ್ಟಿರೋ ಮಾಹಿತಿ ಈಗ ಸುಮಾರು 39,000ಕ್ಕಿಂತ ಹೆಚ್ಚು ಔಟ್ಸ್ಟ್ಯಾಂಡಿಂಗ್ ಲೋನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. 39,000ಕ್ಕಿಂತ ಹೆಚ್ಚು ಕೈ ಸಾಲ ಅಲ್ಲಪ್ಪ, 59,000 ನಂಬರ್ ಆಫ್ ಸಾರಿ, ಇದು ಹಣ ಸರ್ 59,367. ಇದು ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಇನ್ ಕ್ರೋರ್ಸ್ 59,367.76, 76 ಲಕ್ಷ, 59,367 ಕೋಟಿ 76 ಲಕ್ಷ. ಇದು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್ಸ್ 1,09,88,332. 1,09,88,332. 15% of the state. ಆತ್ಮೀಯ ಯೂನಿಟ್ಸ್ 31. ನಂಬರ್ ಆಫ್ ಬ್ರಾಂಚಸ್ 3,090. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಎಷ್ಟಿದ್ದಾವೆ? MFI 31 ಇದೆ. ಡಿಸ್ಟಿಕ್ AMFI 31. ಈ ಸಾಹೇಬ್ ಹೇಳ್ದಂಗೆ 33,090 ಬ್ರಾಂಚ್ಗಳಿದ್ದಾವೆ. ಎಂಪ್ಲಾಯೀಸು 37,967 ಇದ್ದಾರೆ. ಅಕೌಂಟು 1,09,00,000. 88,330. ಔಟ್ಸ್ಟ್ಯಾಂಡಿಂಗ್ ಹೇಳಿದ್ದಾರೆ. ಇವೆಲ್ಲ ರಿಜಿಸ್ಟರ್ಡ್ ಅಲ್ಲ ಸರ್, ಎಷ್ಟು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಯಾವುದು ಸರ್? ರಿಜಿಸ್ಟರ್ಡ್ ಭಾಳ ಇದ್ದಾವೆ. ಅದೇ ಇರೋದು ಅದರದ್ದೇ ಅಲ್ಲ ಸರ್. ಅದರದ್ದೇ ಸಮಸ್ಯೆ ಇರೋದು ಈಗ. ಅದಕ್ಕೆ ಈ ಕಾನೂನು ತರ್ತಾ ಇರೋದು ನಾವು. ಈ ಕಾನೂನು ತರ್ತಾ ಇರೋದು ಟು ರೆಗ್ಯುಲೇಟ್ ಅನ್ರಿಜಿಸ್ಟರ್ಡ್ ಇದಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಅವನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ. ಯಾವ ಆ್ಯಕ್ಟಲ್ಲಿ ಅವ್ರು ಸಾಲ ಮಾಡ್ತೀವಿ ಸರ್? ಯಾವ ಆಕ್ಟಿವ್ ಇಲ್ಲಪ್ಪ ಅದಕ್ಕೆ. ಕಾನೂನು ಕ್ರಮ ತೆಗೆದು ಸರ್. ನೀವು ಕೇಳ್ತಿರಲ್ಲ, ಏನು ಕೇಳಬೇಕು ಇನ್ಫಾರ್ಮೇಶನ್ ಇಲ್ಲದೆ ತಕ್ಷಣ ಒಂದೇನೋ ಅಂತ ಕೇಳ್ತಿರಲ್ಲ. ಹೌದು, ಕ್ರಿಮಿನಲ್ ಕೇಸ್ ಹಾಕಕ್ಕೆ ಹೇಳಿದ್ವಿ. ಒಬ್ಬರು ಕೇಳ್ರಯ್ಯ, ತಾಳೆ ಇವು ಹೆಣ್ಮಗಳು ಹುಡುಗಿ ಕೇಳಿ, ಆಮೇಲೆ ನೀವು ಕೇಳೋದು. ಹೌದಪ್ಪ, ಕಂಪ್ನಿ ದೂರು ಕೊಟ್ರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಈಗ